2018ರಲ್ಲಿ ತಮ್ಮ ಪುತ್ರ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಗಳನ್ನು ಗೆದ್ದು ತಂದಾಗ ಸೋನಿಯಾ ಇನ್ನಿಲ್ಲದ ಸಂಭ್ರಮಪಟ್ಟಿದ್ದರು. 3 ದೊಡ್ಡ ರಾಜ್ಯಗಳ ನಂತರ ಕರ್ನಾಟಕದಲ್ಲೂ ಮೈತ್ರಿ ಮೂಲಕ ಅಧಿಕಾರ ಸಿಕ್ಕಾಗ ದೆಹಲಿ ಗದ್ದುಗೆ ಇನ್ನು ನಮ್ಮದೇ, ಪುತ್ರನ ಅದೃಷ್ಟ ವರ್ಕೌಟ್ ಆಗುತ್ತಿದೆ ಅಂದುಕೊಂಡರು. ಆದರೆ ಲೆಕ್ಕಾಚಾರ ಬುಡಮೇಲಾಯಿತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಕುಸಿದು ಬಿಜೆಪಿ ಪ್ರಥಮ ಬಾರಿಗೆ 303 ಸ್ಥಾನಗಳನ್ನು ಗೆದ್ದು ಬೀಗಿತು. ನರೇಂದ್ರ ಮೋದಿ ಪ್ರಚಂಡ ವಿಜಯ ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದರು. ರಾಹುಲ್ ನಾಯಕತ್ವಕ್ಕೆ ಮತ್ತೊಂದು ಮುಖಭಂಗವಾಗಿತ್ತು. ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿ ಎದುರೇ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಘೋಷಣೆಗಳ ದೊಡ್ಡ ಕೂಗೆದ್ದು ಇಡೀ ದೇಶಕ್ಕೆ ಮುಟ್ಟಿತ್ತು. ಪಕ್ಷದೊಳಗೆ ಬಂಡಾಯದ ಬೆಂಕಿ ಹತ್ತಿತು. ರಾಹುಲ್ ಗಾಂಧಿಯ ದುರ್ಬಲ ನಾಯಕತ್ವ ನಮಗೆ ಬೇಡವೇ ಬೇಡ ಎಂದು ಗುಲಾಂ ನಬಿ ಆಜಾದ್, ಆನಂದ್ ಶರ್ಮಾ, ಶಶಿ ತರೂರ್ ಮತ್ತಿತರರ ನೇತೃತ್ವದಲ್ಲಿ G23 ಎನ್ನುವ ಭಿನ್ನರ ಗುಂಪು ರಚನೆಯಾಯಿತು. ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲೇಬೇಕಾಯಿತು. ಆ ನಂತರವೂ ಕಾಂಗ್ರೆಸ್ ಸ್ಥಿತಿ ಸುಧಾರಣೆಯಾಗಲಿಲ್ಲ. ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರೂ ಪಕ್ಷದ ಲಗಾಮು ರಾಹುಲ್ ಕೈಯಲ್ಲೇ ಉಳಿದಿದ್ದರಿಂದ ಸಾಲು ಸಾಲು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಸೋತಾಗಲೆಲ್ಲ ಪ್ರಿಯಾಂಕಾ ಲಾವೋ ಕಾಂಗ್ರೆಸ್ ಬಚಾವೋ ಘೋಷಣೆಗಳ ಅಬ್ಬರ ಹೆಚ್ಚಾಯಿತು. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸ್ವೀಕರಿಸಿದ 2014ರಲ್ಲಿ 12 ರಾಜ್ಯಗಳಲ್ಲಿ ಅಧಿಕಾರ ಹೊಂದಿದ್ದ ಕಾಂಗ್ರೆಸ್ 2024ರ ಚುನಾವಣೆಗೆ ಮುನ್ನ ಕೇವಲ 3 ರಾಜ್ಯಗಳಿಗೆ ಕುಸಿದಿತ್ತು. ಎಚ್ಚೆತ್ತ ಸೋನಿಯಾ ಸಾಂಪ್ರದಾಯಿಕ ಮುಸ್ಲಿಂ ವೋಟುಗಳು, ಅವುಗಳ ಜೊತೆ ದಲಿತ ಮತ ಬ್ಯಾಂಕ್ ಬೆಸೆಯೋಣ ಎಂಬ ಲೆಕ್ಕಾಚಾರದೊಂದಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ತಂದರು. ತಮ್ಮ ಕುಟುಂಬಕ್ಕೆ ನಿಷ್ಠರು, ಬಂಡಾಯ ಹೇಳುವ ಸ್ವಭಾವದವರಲ್ಲ ಎಂಬ ಕಾರಣಕ್ಕೆ ದಲಿತ ನಾಯಕನ ಪೈಕಿ ಖರ್ಗೆ ಅವರನ್ನು ಸೋನಿಯಾ ಪಿಕ್ ಮಾಡಿದ್ದರು. ಇಷ್ಟು ಮಾಡಿ ಪಕ್ಷದ ಪೂರ್ಣ ಅಧಿಕಾರ ಪುತ್ರನ ಕೈಗಿಟ್ಟು ತಾವು ಬದಿಗೆ ಸರಿದು ಬಿಟ್ಟರು. ಖರ್ಗೆ ಬಂದ ನಂತರ 2024ರ ಸಂಸತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 99 ಸ್ಥಾನಗಳಿಗೆ ಜಿಗಿದು ಅಂತೂ ಇಂತೂ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕೇ ಬಿಟ್ಟಿತು. ಇದೇ ಉಕ್ಕಿಯಲ್ಲಿ ದೇಶ ಗೆಲ್ಲಲು ಹೋದ ರಾಹುಲ್ಗೆ ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಬಿಹಾರ ಹೀಗೆ ಸರಣಿ ಸೋಲುಗಳು ಬಂದಪ್ಪಳಿಸಿದವು. ಇಷ್ಟಾಗಿದ್ದೇ ಕಾಂಗ್ರೆಸ್ನಲ್ಲಿ ಮತ್ತೆ ರಾಹುಲ್ ನಾಯಕತ್ವದ ವಿರುದ್ಧ ಬಂಡಾಯದ ರಣಕಹಳೆ ಮುಳಗಿದೆ. ಈ ಸಲ ಪ್ರಿಯಾಂಕಾ ಲಾವೋ ಕೇವಲ ಘೋಷಣೆಗಷ್ಟೇ ಸೀಮಿತವಾಗಿಲ್ಲ. ಆಕೆಯನ್ನು ಪಟ್ಟಕ್ಕೆ ತರಲು ಗಂಭೀರ ಪ್ರಯತ್ನಗಳು ಆರಂಭವಾಗುವಂತೆ ಮಾಡಿದೆ.